ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರತಿನಿತ್ಯದ ಯೋಗಾಭ್ಯಾಸ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಯೋಗಾಭ್ಯಾಸ ನಿರಂತರವಾಗಿದ್ದರೆ, ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತಾ ಹೋದರೆ ನಮ್ಮ ದೇಹದಲ್ಲಿ, ನಮ್ಮ ದೇಹದ ಕ್ರಿಯಾಶೀಲತೆಯಲ್ಲಿ, ನಮ್ಮ ದೇಹದ ಎನರ್ಜಿಯಲ್ಲಿ ಬಹಳ ಬದಲಾವಣೆಯನ್ನು ತಂದುಕೊಡ್ತಾ ಹೋಗುತ್ತೆ. ಪರಿಣಾಮಕಾರಿಯಾದಂತಹ ಉತ್ತಮ ರೀತಿಯಾದಂತಹ ಬದಲಾವಣೆಗಳನ್ನು ಇದು ತಂದುಕೊಡ್ತಾ ಹೋಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ನಮಗೆ ವಯೋಸಹಜ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ವಯೋಸಹಜ ಆಗುವಂಥ ಬದಲಾವಣೆಗಳು ಇವೆಲ್ಲವೂ ಕೂಡ ಆರೋಗ್ಯಪೂರ್ವಕವಾಗಿರುವಂತೆ ನೋಡಿಕೊಳ್ಳುತ್ತೆ. ಅಂದರೆ ನಮ್ಮ ಸ್ನಾಯುಗುಚ್ಛಗಳು, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ನ್ಯೂರೋ ಸಿಸ್ಟಮ್ ಇವೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡೋದ್ರ ಪರಿಣಾಮದಿಂದ ನಮ್ಮ ವಯೋಸಹಜ ಎಲ್ಲ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ವಯೋಸಹಜವಾಗಿ ನಮಗೆ ಬರ್ತಕ್ಕಂಥ ಎಲ್ಲ ವೀಕ್ನೆಸ್ಗಳನ್ನು ನಾವು ದೂರ ಮಾಡ್ತಾ ಹೋಗ್ಬೋದು. ನಮ್ಮ ದೇಹದ ಚೈತನ್ಯವನ್ನು ದೀರ್ಘಕಾಲದವರೆಗೆ, ನಮ್ಮ ದೇಹದ ಕ್ರಿಯಾಶೀಲತೆಯನ್ನು ದೀರ್ಘಕಾಲದವರೆಗೆ ಕಾಯ್ದುಕೊಳ್ಳಿಕ್ಕೆ ಯೋಗಾಭ್ಯಾಸ, ನಿರಂತರವಾದಂಥ ಯೋಗಾಭ್ಯಾಸ ನಮಗೆ ಬಹಳನೇ ಸಹಕಾರಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಯೋಗಾಭ್ಯಾಸ ನಿರಂತರವಾಗಿರಲಿ, ನಿಯಮಿತವಾಗಿರಲಿ ಮತ್ತು ಸಮಯೋಚಿತವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಅಭ್ಯಾಸಗಳನ್ನು ನಾವು ಪ್ರಾರಂಭ ಮಾಡೋಣ. ನೇರವಾಗಿ ಬೆನ್ನು ಕತ್ತು ನೇರವಾಗಿರಿಸಿ, ನೇರವಾಗಿ ಕೂತ್ಕೊಳ್ಳಿ. ಕಣ್ಣುಗಳನ್ನು ಹಗುರವಾಗಿ ಕ್ಲೋಸ್ ಮಾಡಿ, ಎರಡೂ ಕೈಗಳು ವಿಶ್ರಾಂತ ಸ್ಥಿತಿಯಲ್ಲಿರಲಿ, ಎರಡೂ ಕಾಲುಗಳು ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿರಲಿ. ಬೆನ್ನು ಮತ್ತು ಕತ್ತು ಮಾತ್ರ ನೇರ ಇರಲಿ. ಸಹಜವಾದ ಉಸಿರಾಟವನ್ನು ಗಮನಿಸಿ, ನಾರ್ಮಲ್ ಬ್ರೀದಿಂಗ್. ಕೆಲವು ಸೂಕ್ಷ್ಮ ಯೋಗ ಅಥವಾ ಸೂಕ್ಷ್ಮ ಅಭ್ಯಾಸಗಳು. ಕಾಲುಗಳನ್ನು ನೇರ ಮುಂದೆ ಸ್ಟ್ರೆಚ್ ಮಾಡಿ, ನೇರ ಕಾಲು ಬೆರಳುಗಳನ್ನು ಫಾರ್ವರ್ಡ್ ಬ್ಯಾಕ್ವರ್ಡ್ ಸ್ಟ್ರೆಚ್ ಮಾಡ್ತಾ ಬರಬೇಕು. ಫಾರ್ವರ್ಡ್ ಸ್ಟ್ರೆಚ್ ಮಾಡಿ, ನಿಧಾನ ಬ್ಯಾಕ್ವರ್ಡ್ ಸ್ಟ್ರೆಚ್ ಮಾಡಿ, ಫಾರ್ವರ್ಡ್ ಸ್ಟ್ರೆಚ್ ಮಾಡಿ, ಬ್ಯಾಕ್ವರ್ಡ್ ಸ್ಟ್ರೆಚ್ ಮಾಡಿ. 1 2 3 4 5 6 7 8 9 10. ankle stretch ಮಾಡಿ, ಫಾರ್ವರ್ಡ್ ಬ್ಯಾಕ್ವರ್ಡ್. 1 2 3 4 5 6 7 8 9 10. ಅಂದರೆ ರೊಟೇಷನ್ ಮಾಡಿ, ಕಾಲನ್ನು ಸ್ಪ್ರೆಡ್ ಮಾಡಿ, ಕಂಪ್ಲೀಟ್ ರೊಟೇಷನ್ ಮಾಡಿ. ಕ್ಲಾಕ್ ವೈಸ್ ರೊಟೇಟ್ ಮಾಡುವಾಗ ಹೆಬ್ಬೆರಳು ಒಳಗೆ ಟಚ್ ಆಗಬೇಕು ಮತ್ತು ಹೊರಗೆ ಹಾಕುವಾಗ ಕಿರುಬೆರಳು ನೆಲಕ್ಕೆ ಟಚ್ ಆಗಬೇಕು. ಕಂಪ್ಲೀಟ್ ರೊಟೇಷನ್. ಹೆಬ್ಬೆರಳು ನೆಲಕ್ಕೆ ತಾಗಬೇಕು, ಹೊರಗೆ ಹೋಗುವಾಗ ಕಿರುಬೆರಳು ನೆಲಕ್ಕೆ ತಾಗಬೇಕು. ಸಂಪೂರ್ಣ ರೊಟೇಟ್ ಮಾಡಿ. ರಿವರ್ಸ್ ಮಾಡಿ. ಇದಿಷ್ಟು ಅಭ್ಯಾಸ ಆದಮೇಲೆ ಬಲಗಾಲನ್ನ ಮಡಚಿ ಪ್ರೆಸ್ ಮಾಡಿ, ಮತ್ತು ನೇರ ಮಾಡಿ, ಪ್ರೆಸ್ ಮಾಡಿ, ನೇರ ಮಾಡಿ. 1 2 1 2 1 2 1 2 1 2 1 2 1 2 1 2 1 2 1 2 1 2. ವಿಶ್ರಾಂತಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈ ಎಲ್ಲ ಅಭ್ಯಾಸಗಳು ನಮ್ಮ ಜಾಯಿಂಟ್ ಪೇನನ್ನು ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಆರ್ಥ್ರೈಟಿಸ್ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡ್ಬೋದು. ಜಾಯಿಂಟ್ ಪೇನಿಂದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬಲಗಾಲನ್ನ ಫೋಲ್ಡ್ ಮಾಡಿ, ಎಡಗಾಲನ್ನ ಪ್ರೆಸ್ ಮಾಡಿ, ಮತ್ತು ಲಿಫ್ಟ್ ಮಾಡಿ, ಮತ್ತೆ ನೇರ ಮಾಡಿ. ಸಿಂಪಲ್. ಹೀಗೆ ಫೋಲ್ಡ್ ಮಾಡಿ 1, ಪ್ರೆಸ್ ಮಾಡಿ 2, ಮತ್ತು ಲಿಫ್ಟ್ ಮಾಡಿ 3, ಮತ್ತು ನೇರ ಮಾಡಿ 4. 1 2 3 4. 1 2 3 4. 1 2 3 4. 1 2 3 4. 1 2 3 4. 1 2 3 4. 1 2 3 4. 1 2 3 4. 1 2 3 4. 1 2 3 4. 1 2 3 4. 1
2 3 4 1 2 3 4 1 2 3 4 ವಿಶ್ರಾಂತಿ. ಒಂದು 10 ಸುತ್ತು ಈ ಅಭ್ಯಾಸವನ್ನು ಮಾಡಿ ಮತ್ತು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಮಾಡುವಾಗ ಎರಡೂ ಕಾಲುಗಳನ್ನು ಸಂಪೂರ್ಣ ಗಮನಿಸಿ. ಈ ಅಭ್ಯಾಸ ಆದಮೇಲೆ ಪತಂಗಾಸನ. ಎರಡು ಕಾಲುಗಳನ್ನು ಜಾಯಿನ್ ಮಾಡಿ, ಬೆರಳುಗಳನ್ನು ಲಾಕ್ ಮಾಡಿ ಸಂಪೂರ್ಣ ಸ್ಟ್ರೆಚ್ ಮಾಡಬೇಕು. ಹೀಗೆ ಕಂಪ್ಲೀಟ್ ಮೂಮೆಂಟ್ ಇರಬೇಕು. 1 2 3 4 ಕಂಪ್ಲೀಟ್ ರೊಟೇಟ್ ಮಾಡ್ತಾ ಹೋಗಿ. ಹೀಗೆ ಮೂಮೆಂಟ್ ಮಾಡುವಾಗ ಕಾಲನ್ನ ಮ್ಯಾಕ್ಸಿಮಮ್ ನೆಲಕ್ಕೆ ಟಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಲಿಫ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಕಂಪ್ಲೀಟ್ ಮೂಮೆಂಟ್. ಮತ್ತು ಕಾಲು ಈ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು, ಆದಷ್ಟು ಒಳಗಿಟ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳಗೆ ಪ್ರೆಸ್ ಮಾಡಿ, ಲಾಕ್ ಮಾಡಿ, ಕಂಪ್ಲೀಟ್ ಮೂಮೆಂಟ್ ಮಾಡಿ. ಪತಂಗಾಸನ. ಸೊ ನಿಮ್ಮ ಈ ಸೊಂಟ ನೋವನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸೊಂಟ ನೋವನ್ನು ನಿವಾರ ಮಾಡಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ, ನಿಮ್ಮ ಪೆಲ್ವಿಕ್ ರೀಜನ್ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ನಿಧಾನ ಗಾಳಿಯನ್ನು ಒಳಗೆ ತಗೊಳ್ಳಿ. ಗಾಳಿಯನ್ನು ಹೊರಗಾಕಿ ಮುಂದೆ ಬೆಂಡ್ ಮಾಡಿ. ಬೆಂಡ್ ಫಾರ್ವರ್ಡ್ ಕಂಪ್ಲೀಟ್ಲಿ. ಇನ್ಹೇಲ್, ನಿಧಾನ ಮೇಲೆ ಬನ್ನಿ. ನಿಧಾನ ಗಾಳಿಯನ್ನು ಹೊರಗಾಕಿ ಮುಂದೆ ಬೆಂಡ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale, inhale, exhale. Stretch forward. ಕೈಗಳನ್ನು ಮಂಡಿಯ ಮೇಲೆ ಇಡಿ. ಪ್ರೆಸ್ ಮಾಡಿ ನೆಲಕ್ಕೆ. ಹೋಲ್ಡ್ ಫಾರ್ ಫ್ಯೂ ಸೆಕೆಂಡ್ಸ್. ನಿಧಾನ ಮೇಲೆ ಬನ್ನಿ. ಸ್ಲೋಲಿ ಕಮ್ ಅಪ್. ಕಾಲುಗಳನ್ನು ಬಿಡಿಸಿ ವಿಶ್ರಾಂತಿ. ಅರ್ಧ ಸಿದ್ಧಾಸನದಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಆನಂತರ ನಿಧಾನ ಕಾಲನ್ನ ನೇರು ಮಾಡಿ ಬಲಗಾಲನ್ನು ಹೀಗೆ ಕೈಯಿಂದ ಲಾಕ್ ಮಾಡಿ. ನಿಮ್ಮ ಎಲ್ಬೋ ಏನಿದೆ, ಎಲ್ಬೋ ಮೇಲೆ ಪಾದವನ್ನು ಇಡಿ ಮತ್ತು ರೈಟ್ ಎಲ್ಬೋ ಮೇಲೆ ಮಂಡಿ ಇರಲಿ. ಲಾಕ್ ಮಾಡಿ ರೈಟ್ ಲೆಫ್ಟ್ ಹೀಗೆ ಸ್ಟ್ರೆಚ್ ಮಾಡಬೇಕು. ಟೆನ್ ಟು 15 ರೌಂಡ್ ಹೀಗೆ ಸ್ಟ್ರೆಚ್ ಮಾಡಿ. ನಿಮ್ಮ ಹಿಪ್ ಜಾಯಿಂಟ್ ಫ್ಲೆಕ್ಸಿಬಲ್ ಆಗುತ್ತೆ. ನಿಮ್ಮ ಹಿಪ್ ಮಸಲ್ಸ್ ಅಲ್ಲಿರೋ ಎಲ್ಲ ಸ್ಟಿಫ್ನೆಸ್ ರಿಮೂವ್ ಆಗುತ್ತೆ. ಹಿಪ್ ಮಸಲ್ಸ್ ಸ್ನಾಯು ಏನಿದೆ ಸ್ಟ್ರೆಚ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಅಭ್ಯಾಸ ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ನಿಮ್ಮ ಸೊಂಟ ಗಟ್ಟಿಯಾಗಿರುತ್ತೆ. ಸೊ 10 to 15 ರೌಂಡ್ ಅಭ್ಯಾಸ ಮಾಡಿದ್ಮೇಲೆ ಕಾಲು ಬದಲಾಯಿಸಿ ಎಡಗಾಲನ್ನ ತಗೊಳ್ಳಿ. ಬೆನ್ನನ್ನು ಆದಷ್ಟು ನೇರ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನಿಧಾನ ಎಡಗಾಲನ್ನ ನೇರ ಮಾಡಿ ಮತ್ತೆ ಬಲಗಾಲನ್ನ ತಗೊಳ್ಳಿ. ಬಲಗಾಲನ್ನ ರೊಟೇಟ್ ಟ್ವಿಸ್ಟ್ ಮಾಡಿ. ಮತ್ತೆ ಎಡಗಾಲನ್ನ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ವಿಶ್ರಾಂತಿ.
ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಸೊ ಇದಿಷ್ಟು ಅಭ್ಯಾಸ ಆದಮೇಲೆ ಭೂನಮನಾಸನ, ಕಾಲುಗಳನ್ನ ನೇರ ಮಾಡಿ ಭೂನಮನಾಸನ ಅಭ್ಯಾಸ ನಿಮ್ಮ ದೇಹದ ಮಧ್ಯಭಾಗಕ್ಕೆ ಬಹಳ ಸಹಾಯ ಮಾಡುತ್ತೆ. ಹಣೆಯನ್ನು ನೆಲಕ್ಕೆ ಟಚ್ ಮಾಡಬೇಕು. ನಿಧಾನ ಗಾಳಿ ಒಳಗೆ ತಗೊಳ್ತಾ ಮೇಲೆ ಬನ್ನಿ. ಬಲಗಡೆಗೆ ಕೈಗಳನ್ನು ಏರಿಸಿ ಹಣೆಯನ್ನು ಹಸ್ತಗಳ ಮಧ್ಯದಲ್ಲಿ ನೆಲಕ್ಕೆ ಟಚ್ ಮಾಡಿ ನಿಧಾನ ಮೇಲೆ ಬನ್ನಿ. ಫೋರ್ಸ್ಫುಲ್ ಎಕ್ಸಲೇಷನ್. ಹೋಲ್ಡ್ ಮಾಡಿ, ಉಸಿರಾಟ ನಡೀತಿರಲಿ. ಹೊಟ್ಟೆಯನ್ನು ಟ್ವಿಸ್ಟ್ ಮಾಡಿ, ಬೆನ್ನನ್ನು ಟ್ವಿಸ್ಟ್ ಮಾಡಿ. ನಿಧಾನ ಮೇಲೆ ಬನ್ನಿ. ಅದರ್ ಸೈಡ್ ಎಕ್ಸೇಲ್. ಹೋಲ್ಡ್ ಮಾಡಿ. ನಿಧಾನ ವಾಪಸ್ ಬನ್ನಿ. ವಿಶ್ರಾಂತಿ, ರಿಲ್ಯಾಕ್ಸ್. ಭೂನಮನಾಸನ, ವಿಶ್ರಾಂತಿ. 4 to 5 seconds, ಕನಿಷ್ಠ ಒಂದು 5-6 ಸೆಕೆಂಡ್ ನೀವು ವಿಶ್ರಾಂತಿ ಮಾಡಬೇಕು. ಆನಂತರ ಸಿದ್ಧಾಸನ, ಅರ್ಧಸ್ಥಾಸನದಲ್ಲಿ ಕೂತ್ಕೊಳ್ಳಿ. ಶೋಲ್ಡರ್ ರೊಟೇಷನ್, ರೈಟ್ ಶೋಲ್ಡರ್ ರೊಟೇಟ್ ಮಾಡಿ 10 ರೌಂಡ್. ಹೀಗೆ ರೊಟೇಟ್ ಮಾಡುವಾಗ ಎಲ್ಬೋ ಗಮನಿಸಿ ಕಂಪ್ಲೀಟ್ ರೌಂಡ್ ಮಾಡಬೇಕು. ನಿಮ್ಮ ದೇಹದಲ್ಲಿ ಎಲ್ಲ ರೀತಿಯ ಜಾಯಿಂಟ್ ಪೇನ್ ಅಥವಾ ಜಾಯಿಂಟಲ್ಲಿರೋ ಸ್ಟಿಫ್ನೆಸ್ ಎಲ್ಲ ರಿಮೂವ್ ಮಾಡಲಿಕ್ಕೆ ಎಲ್ಲ ಅಭ್ಯಾಸಗಳು ಸಹಾಯ ಮಾಡುತ್ತೆ. ರೆಗ್ಯುಲರ್ ಆಗಿ ಮಾಡಬೇಕು ಈ ಅಭ್ಯಾಸಗಳನ್ನ. ಮೈಕೈ ನೋವು ಬರೋಲ್ಲ, ಜಾಯಿಂಟ್ ಪೇನ್ ಬರೋಲ್ಲ, ಮತ್ತು ನಿಮ್ಗೆ ಏಜ್ ಆಗ್ತಾ ಆಗ್ತಾ ಕೈಕಾಲು ಹಿಡ್ಕೊಳ್ಳೋದು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಬೋದು. ಕಂಪ್ಲೀಟ್ ರೊಟೇಷನ್. ಹೀಗೆ ಕೈ ರೊಟೇಟ್ ಮಾಡುವಾಗ ನಿಮ್ಮ ಬೆನ್ನು ನೇರ ಇರಬೇಕು, ಸ್ಟ್ರೈಟ್ ಇರಲಿ. ಸಂಪೂರ್ಣ ರೊಟೇಟ್ ಮಾಡಿ. ಆನಂತರ ನಿಮ್ಮ ಲೆಫ್ಟ್ ಶೋಲ್ಡರ್ ರೊಟೇಟ್ ಮಾಡಿ. ರೊಟೇಟ್ ಮಾಡಿ ಕಂಪ್ಲೀಟ್ ಆಗಿ. ಮತ್ತೆ ರಿವರ್ಸ್ ಮಾಡಿ. ಕಂಪ್ಲೀಟ್ ರೊಟೇಷನ್. ಅನಂತರ 2 ಭುಜಗಳನ್ನು ಒಟ್ಟಿಗೆ ರೊಟೇಟ್ ಮಾಡಿ. ಮೇಲೆ ಎಲ್ಬೋ 2 ಜಾಯಿನ್ ಆಗಬೇಕು, ಟಚ್ ಆಗಬೇಕು. ನಿಧಾನ ಸಂಪೂರ್ಣ ಕೆಳಗೆ, ಹಿಂದೆ, ರೊಟೇಟ್ ಕಂಪ್ಲೀಟ್ಲಿ. complete rotation. Reverse. ವಿಶ್ರಾಂತಿ, ರಿಲ್ಯಾಕ್ಸ್ ಮಾಡಿ ಸಂಪೂರ್ಣ. ರಿಲ್ಯಾಕ್ಸ್. ನಿಮ್ಮ ಶೋಲ್ಡರ್ ಜಾಯಿಂಟ್, ಬೈಸೆಪ್ಸ್, ಟ್ರೈಸೆಪ್ಸ್ ಮತ್ತು ನಿಮ್ಮ ಶೋಲ್ಡರ್ ಮಸಲ್ಸ್ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ನಂತರ ನಿಧಾನ 2 ಕೈಗಳನ್ನು ನೇರ ಮಾಡಿ ರೊಟೇಟ್ ಮಾಡಬೇಕು. 1 2 3 4
5, 6, 7, 8, 9, 10. Reverse ಮಾಡಿ. 10, 9, 8, 7, 6, 5, 4, 3, 2, 1. ವಿಶ್ರಾಂತಿ ಮಾಡಿ, ರಿಲ್ಯಾಕ್ಸ್ ಮಾಡಿ. ಆನಂತರ ನಿಧಾನ ಕೈಗಳನ್ನ ಮುಂದೆ ಚಾಚಿ ನೇರ ರಿಸ್ಟ್ ರೊಟೇಟ್ ಮಾಡಿ. 1, 2, 3, 4, 5. ರಿವರ್ಸ್. 5, 4, 3, 2, 1. ಫಿಂಗರ್ಸ್, ಬೆರಳುಗಳನ್ನು ಸ್ಕ್ವೀಸ್ ಮಾಡಿ, ಹಸ್ತವನ್ನು ನಿಧಾನ ಸ್ಪ್ರೆಡ್ ಮಾಡಿ, ಸ್ಕ್ವೀಸ್ ಮಾಡಿ, ಸ್ಪ್ರೆಡ್ ಮಾಡಿ. ಕಂಪ್ಲೀಟ್ ಮೂಮೆಂಟ್. ಹಿಂಡಬೇಕು, ನಿಮ್ಮ ಹಸ್ತವನ್ನು ಸಂಪೂರ್ಣ ಹಿಂಡಬೇಕು. ಆನಂತರ ನಿಧಾನ ವಿಶ್ರಾಂತಿ ಮಾಡಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ನಂತರ ನಿಧಾನವಾಗಿ ಕತ್ತನ್ನು ನಿಧಾನ ಮೇಲೆತ್ತಿ ಲಿಫ್ಟ್ ಮಾಡಿ. ಈಗ ನೀವು ನೆಕ್ ಮೇಲೆ ಸ್ಟ್ರೆಚ್ ಮಾಡುವಾಗ ಬೆನ್ನು ನೇರ ಇರಬೇಕು, ಬೆನ್ನು ಬಾಗಿರಬಾರ್ದು. ಮತ್ತು ಕತ್ತಿನ ಭಾಗದಲ್ಲಿ ಸ್ಟಿಫ್ನೆಸ್ ಇರಬಾರ್ದು. ಆರಾಮಾಗಿ ಹಿಂದೆ ಡ್ರಾಪ್ ಮಾಡಿ, ನಿಧಾನ ನೇರ ಮಾಡಿ, ನಿಧಾನ ಮುಂದೆ ಡ್ರಾಪ್ ಮಾಡಿ, ನಿಧಾನ ನೇರ ಮಾಡಿ, ಹಿಂದೆ ಡ್ರಾಪ್ ಮಾಡಿ, ನಿಧಾನ ನೇರ ಮಾಡಿ, ಮುಂದೆ ಡ್ರಾಪ್ ಮಾಡಿ. Switch up, up, forward, up, backward, up, forward. 10 to 15 round ಹೀಗೆ ಸ್ಟ್ರೆಚ್. ಆನಂತರ ನಿಧಾನವಾಗಿ ಎರಡೂ ಕೈಗಳನ್ನ ಬಳಸಿ ತಲೆಯನ್ನು ಬಲಕ್ಕೆ ಹೀಗೆ ಸ್ಟ್ರೆಚ್ ಮಾಡಿ. ಎಡಗೈಯಿಂದ ಶೋಲ್ಡರ್ ಪ್ರೆಸ್ ಮಾಡ್ತೀರಿ, ಬಲಗೈಯಿಂದ ತಲೆಯನ್ನು ಲೈಟಾಗಿ ಪ್ರೆಸ್ ಮಾಡಿ. ಗಮನಿಸ್ತಾ ಗಮನಿಸ್ತಾ ಸ್ಟ್ರೆಚ್ ಮಾಡಿ, ಪ್ರೆಸ್ ಮಾಡಿ. ಆನಂತರ ನಿಧಾನ ನೇರ ಮಾಡಿ ಎಡಗಡೆಗೆ ಪ್ರೆಸ್ ಮಾಡಿ. ಸಂಪೂರ್ಣ ಪ್ರೆಸ್ ಮಾಡಿ, ನಿಧಾನ ನೇರ ಮಾಡಿ ಬಲಗಡೆಗೆ ಪ್ರೆಸ್ ಮಾಡಿ. ಕಂಪ್ಲೀಟ್ ಬೆಂಡ್ ಮಾಡಬೇಕು, ಕಂಪ್ಲೀಟ್ ಸ್ಟ್ರೆಚ್ ಮಾಡಬೇಕು. ನೇರ ಮಾಡಿ ಎಡಗಡೆಗೆ ಪ್ರೆಸ್ ಮಾಡಿ. ನಿಧಾನ ಮೇಲೆ ನೇರ ಮಾಡಿ ಬಲಗಡೆ ಪ್ರೆಸ್ ಮಾಡಿ. ನಿಧಾನ ನೇರ ಮಾಡಿ ಎಡಗಡೆ ಪ್ರೆಸ್ ಮಾಡಿ. ಮಾಡಿ ವಿಶ್ರಾಂತಿ, ರಿಲ್ಯಾಕ್ಸ್. ನಂತರ ನಿಧಾನ ಮುಂದೆ ಬೆಂಡ್ ಮಾಡಿ. ಎಡಗಡೆಯಿಂದ ಮೇಲೆ, ಬಲಗಡೆಯಿಂದ ಕೆಳಗೆ. ಒಂದು ಸುತ್ತ ಆದಮೇಲೆ ವಾಪಸ್ ಬಲಗಡೆಯಿಂದ ಮೇಲೆ, ಎಡಗಡೆಯಿಂದ ಕೆಳಗೆ. ರಿವರ್ಸ್ ಮಾಡಿ. ಎಡಗಡೆಯಿಂದ ಮೇಲೆ, ಬಲಗಡೆಯಿಂದ ಕೆಳಗೆ. ರಿವರ್ಸ್. ಇನ್ಹೇಲ್, ಎಕ್ಸೇಲ್. Reverse. Inhale, exhale. Reverse. Inhale, exhale.
ವಿಶ್ರಾಂತಿ, ರಿಲ್ಯಾಕ್ಸ್, ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ನಂತರ ನಿಧಾನ ವಜ್ರಾಸನ. ವಜ್ರಾಸನಕ್ಕೆ ಬನ್ನಿ. ಎರಡು ಕೈಗಳನ್ನ ಹಿಂದೆ ಲಾಕ್ ಮಾಡಿ. ಇನ್ಹೇಲ್, ಗಾಳಿಯನ್ನು ಒಳಗೆ ತೊಳ್ತಾ ಹಿಂದೆ ಸ್ಟ್ರೆಚ್ ಮಾಡಬೇಕು. ಗಾಳಿಯನ್ನು ಹೊರಗೆ ಹಾಕ್ತಾ ಫೋರ್ಸ್ಫುಲ್ ಎಕ್ಸಲೇಷನ್ ಮುಂದೆ ಮಾಡಬೇಕು. ಇದನ್ನು ಈಸಿಯಾಗಿ, ಸರಿಯಾಗಿ, ಪರ್ಫೆಕ್ಟಾಗಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಡೀಪ್ ಇನ್ಹಲೇಷನ್, complete exhalation. Inhale, inhale. 3 ಸ್ಟೇಜಲ್ಲಿ ಕಂಪ್ಲೀಟ್ ಆಗಿ ಗಾಳಿನ ಹೊರಗೆ ಹಾಕಬೇಕು. ಫೋರ್ಸ್ಫುಲ್ ಎಕ್ಸಲೇಷನ್. ವಿಶ್ರಾಂತಿ. ಕೈಗಳನ್ನು ಕೆಳಗಿಳಿಸಿ, ಹಣೆಯನ್ನು ನೆಲಕ್ಕೆ ಮರಡಿ. ಶಶಾಂಕಾಸನ, ವಿಶ್ರಾಂತಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ರಿಲ್ಯಾಕ್ಸೇಷನ್. ನಿಧಾನ ಮೇಲೆ ಬನ್ನಿ. ಆರಾಮವಾಗಿ ಕುತ್ಕೊಳ್ಳಿ. ಅರ್ಧ ಸಿದ್ಧಾಸನ. ಅರ್ಧ ಸಿದ್ಧಾಸನ ಅನುಲೋಮ ವಿಲೋಮ ಪ್ರಾಣಾಯಾಮ. ನಾಸಿಕ ಮುದ್ರವನ್ನು ಅಡಾಪ್ಟ್ ಮಾಡಿ ಗಾಳಿಯನ್ನು ಹೊರಗಾಕಿ. ಸಂಪೂರ್ಣ ಹೊರಗಾಕಬೇಕು ಗಾಳಿಯನ್ನು. ಕಂಪ್ಲೀಟ್ ಎಕ್ಸಲೇಷನ್. ಆ್ಯಂಡ್ ಇನ್ಹೇಲ್ ಡೀಪ್ಲಿ. ಎಕ್ಸೇಲ್ ಕಂಪ್ಲೀಟ್ಲಿ. ಗಾಳಿಯನ್ನು ಹೊರಗಾಕಿ. Inhale. 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 Exhale. Inhale. 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 Exhale. Inhale. Exhale. Inhale. ಪ್ರಶಾಂತವಾಗಿ, ಆರಾಮವಾಗಿ, ಆಳವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ 25ರಿಂದ 30 ಸುತ್ತು, ಕನಿಷ್ಠ 30 ಸುತ್ತು ಅಭ್ಯಾಸವನ್ನು ಮಾಡ್ತಾ ಹೋಗಿ. ದಿನನಿತ್ಯ ರೆಗ್ಯುಲರ್ ಆಗಿ ಎಲ್ಲ ಅಭ್ಯಾಸಗಳನ್ನು ಮಾಡಿ ಅತ್ಯುತ್ತಮವಾದಂಥ ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.